ಅನನಾಸು ಅಂದ್ರೆ ಪೈನಾಪಲ್ ಹೊರಗಿಂದ ಎಷ್ಟು ಮುಳ್ಳುಮುಳ್ಳಾದ್ರೂ ಒಳಗಿಂದ ಅಷ್ಟೇ ರುಚಿಕರ. ಖಾರದ ಅಡುಗೆಗಳಲ್ಲೂ ಬಳಸಲು ಸಾಧ್ಯವಾಗಿರೋ ಕೆಲವೇ ಹಣ್ಣುಗಳಲ್ಲಿ ಅನನಾಸು ಕೂಡ ಒಂದು. ಹಾಗಾದ್ರೆ ಇವತ್ತು ನಾವು ಅನನಾಸಿನ ಉಪಯೋಗಗಳನ್ನ ನೋಡೋಣ ಬನ್ನಿ. ಗಂಟಲಿನ ರೋಗಗಳಿಗೆ ಅನನಾಸು ಹಣ್ಣಿನ ರಸ ದಿವ್ಯ ಔಷಧ. ಧೂಮಪಾನ ಮಾಡೋರು ಅನನಾಸು ಹಣ್ಣನ್ನ ಕ್ರಮವಾಗಿ ಉಪಯೋಗಿಸ್ತಾ ಇದ್ರೆ ಧೂಮಪಾನದಿಂದ ಉಂಟಾಗೋ ದುಷ್ಪರಿಣಾಮವನ್ನ ಕಮ್ಮಿ ಮಾಡಬಹುದು. ಅನನಾಸು ಹಣ್ಣಿನ ರಸವನ್ನ ಮಕ್ಕಳಿಗೆ ಕುಡಿಸೋದ್ರಿಂದ ಜೀರ್ಣಶಕ್ತಿ ವೃದ್ಧಿಯಾಗುತ್ತೆ ಹಾಗೂ ದೇಹದಲ್ಲಿ ಶಕ್ತಿ ತುಂಬುತ್ತೆ. ಒಂದು ಬಟ್ಟಲು ಅನನಾಸ್ ಹಣ್ಣಿನ ರಸಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಮೆಣಸಿನ ಹುಡಿ ಬೆರೆಸಿ ಪ್ರತಿದಿನ ಬೆಳಗಿನ ಹೊತ್ತು ಬರೀ ಹೊಟ್ಟೆಯಲ್ಲಿ ಸೇವಿಸಿದ್ರೆ ನೆಗಡಿ, ಮೂಲವ್ಯಾಧಿ, ಹೊಟ್ಟೆ ತೊಳಿಸುವಿಕೆ, ರಕ್ತಹೀನತೆ ಮತ್ತು ತಲೆ ಸುತ್ತುವಿಕೆ ನಿವಾರಣೆ ಆಗುತ್ತೆ. ಅನಾನಸು ಹಣ್ಣಿನ ರಸವನ್ನ ಕ್ರಮವಾಗಿ ಸೇವಿಸ್ತಾ ಇದ್ರೆ ಹೊಟ್ಟೆಯಲ್ಲಿ ಉಂಟಾಗೋ ಉರಿ ಮತ್ತು ಸಂಕಟವನ್ನ ನಿವಾರಣೆ ಮಾಡಬಹುದು. ಅನಾನಸ್ ಹಣ್ಣಿನ ರಸವನ್ನ ಸೇವಿಸೋದ್ರಿಂದ ಉರಿಮೂತ್ರ ಗುಣ ಆಗುತ್ತೆ. ಅನನಾಸು ಹಣ್ಣಿನ ಹೋಳುಗಳನ್ನ ಜೇನುತುಪ್ಪದಲ್ಲಿ ನೆನೆ ಹಾಕಿ 1 ವಾರದ ಕಾಲ ಬಿಡಬೇಕು. ನಂತರ ದಿನಕ್ಕೆ 2 ಬಾರಿ ಆ ಹೋಳುಗಳನ್ನ ಸೇವಿಸ್ತಾ ಇದ್ರೆ ಅರಶಿನ ಕಾಮಾಲೆ ರೋಗ ಕೆಲವೇ ದಿನಗಳಲ್ಲಿ ಗುಣ ಆಗುತ್ತೆ. ನಿಮ್ಗೆ ಇವತ್ತಿನ ಈ ಟಿಪ್ಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮನೆ ಡಾಕ್ಟರ್ಗೆ ಸಬ್ಸ್ಕ್ರೈಬ್ ಮಾಡಿ.